ಆರಾಮಾಗಿದ್ದೀರಲ್ಲ ಶಾಸ್ತ್ರಿಗಳೇ? ಚೆನ್ನಾಗಿದ್ದೀವಿ. ಬೇಡಮ್ಮ, ನಂಗೇನು ಬೇಡ. ರಮಾದೇವಿಯವರೇ, ನಿಮ್ಮ ಮಗ ಮತ್ತೆ ಸೊಸೆನ ಸ್ವಲ್ಪ ಕರೀತೀರಾ? ಹಾ. ಅಭಿ, ಗೌತಮಿ, ಬನ್ನಿ ಇಲ್ಲಿ. ಶಾಸ್ತ್ರಿಗಳೇ, ಯಾವುದಾದ್ರೂ ಒಳ್ಳೆ ಮುಹೂರ್ತ ಸಿಕ್ತಾ? ಒಳ್ಳೆ ಮುಹೂರ್ತನೇ ಸಿಕ್ಕಿದೆ. ಆದರೆ ನಿಮ್ಮ ಮಗ ಸೊಸೆ ಜಾತಕನ ಇನ್ನೂ ಅಧ್ಯಯನ ಮಾಡಬೇಕು. ಒಂದಷ್ಟು ತಾಳೆಗರಿಗಳನ್ನು ನೋಡಬೇಕು. ಅದಕ್ಕೆ ನಿಮ್ಮ ಮಗ ಸೊಸೆ ಬೆರಳಚ್ಚು ತಗೊಂಡು ಹೋಗೋಣ ಅಂತ ಬಂದೆ. ಬೆರಳು ಹಚ್ಚ? ಯಾಕೆ ಶಾಸ್ತ್ರಿಗಳೇ, ಏನಾದರೂ ಸಮಸ್ಯೆ ಇದೆಯಾ? ಭಯ ಪಡೋವಂಥದ್ದೇನಿಲ್ಲ. ಅವ್ರ ಬೆರಳಚ್ಚನ್ನಿಟ್ಟು ನಾಡಿ ಶಾಸ್ತ್ರದಲ್ಲಿ ಪರಿಶೀಲನೆ ಮಾಡಿದ್ರೆ ಒಳ್ಳೇದು ಅನ್ನಿಸ್ತು. ಯಾಕೆಂದ್ರೆ ನಿಮ್ಮ ಮನೆಯಲ್ಲಿ ಎಷ್ಟೋ ವರ್ಷಗಳ ನಂತರ ನಡೀತಿರೋ ಇದು ಶುಭ ಕಾರ್ಯ ಅಲ್ವಾ? ಈ ಮನೇಲಿ ಹುಟ್ಟೋ ಮಗು ನಿಮ್ಮ ಮನೆ ವಾರಸ್ದಾರ, ಚೆನ್ನಾಗಿರ್ಬೇಕು, ಈ ಮನೆಗೂ ಒಳ್ಳೇದಾಗಬೇಕು. ಇದೇ ಕಾರಣಕ್ಕೆ ನಾನು ಸ್ವಲ್ಪ ಅಧ್ಯಯನ ಮಾಡ್ತಾ ಇದ್ದೀನಿ. ಅದಕ್ಕೆ ಅವರ ಬೆರಳಚ್ಚಿನ ಅವಶ್ಯಕತೆ ಇದೆ. ಏನ್ ಮಾಡ್ತಿದ್ದಾನೆ ಇವನು? ನನಗೆ ಯಾಕೋ ಇವನ ಮೇಲೆ ಅನುಮಾನ ಜಾಸ್ತಿ ಆಗ್ತಿದೆ. ಫಸ್ಟ್ ನೈಟ್ಗೆ ಒಳ್ಳೆ ಡೇಟ್ ಕೊಡು ಅಂದ್ರೆ ಇವನ್ ಬೆರಳಚ್ಚ ಕೇಳ್ತಿದ್ದಾನಲ್ಲ, ಅದನ್ನ ತಗೊಂಡು ಹೋಗಿ ಏನ್ ಮಾಡ್ತಾನೆ? ಇಲ್ಲ, ಇದ್ರ ಹಿಂದೆ ಏನೋ ಉದ್ದೇಶ ಇದೆ, ಏನೋ ಉದ್ದೇಶ ಇದೆ. ಅಷ್ಟೇ ತಾನೇ, ಧಾರಾಳವಾಗಿ ತಗೊಂಡು ಹೋಗಿ. ನೀವೇನೇ ಮಾಡಿದ್ರು ಅದು ನಮ್ಮ ಒಳ್ಳೇದಕ್ಕೆ ಅನ್ನೋ ನಂಬಿಕೆ ನಮಗಿದೆ. ಹೌದು ಶಾಸ್ತ್ರಿಗಳೇ. ಅಭಿ, ಎಸ್ ಸರ್. ಸರಿನಮ್ಮ, ನಾನು ಆದಷ್ಟು ಬೇಗ ಪರಿಶೀಲನೆ ಮಾಡಿ ಎಲ್ಲ ತಿಳಿಸ್ತೀನಿ ನಿಮಗೆ. ಶಾಸ್ತ್ರಿಗಳೇ, ಇರಿ, ಹಣ್ಣಾದರೂ ತಗೊಂಡು ಹೋಗಿ. ಹಣ್ಣು ಕೊಡು. ಬೇಡ, ನಾನು ಜಾತಕದ ಅಧ್ಯಯನ ಮಾಡುವಾಗ ಏನು ತಗೊಳ್ಳೋದಿಲ್ಲ. ಹಾಗೇನಾದ್ರು ತಗೊಂಡ್ರೆ ಅದು ನನಗೆ ಮಾರ್ಕ ಆಗುತ್ತೆ. ನಾ ಇನ್ನು ಬರ್ತೀನಿ. ಸರಿ ಶಾಸ್ತ್ರಿಗಳೇ. ಶಾಸ್ತ್ರಿಗಳು ತುಂಬ ಶಿಸ್ತಿನ ವ್ಯಕ್ತಿ ಅಲ್ಲ? ಹೌದು, ಅವರು ಬೇರೆಯವ್ರು ಹಾಗಲ್ಲ. ಅದಕ್ಕೆ ತಾನೆ ಅವ್ರೇನೇ ಹೇಳಿದ್ರು
ಇಲ್ಲ ಅಂತ ನಾವು ಒಪ್ಕೊಂಡು ಮಾಡ್ತಾ ಇರೋದು. ಹೌದ್ರಮ್ಮ, ಅವ್ರು ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಎಲ್ರಿಗೂ ಒಳ್ಳೇದಾದರೆ ಅಷ್ಟೇ ಸಾಕು. ಸಾವಿರದ 1935ರಲ್ಲಿ ಕೋಲ್ಕತ್ತಾದಲ್ಲಿ ಒಂದು ಮನೆಯಲ್ಲಿದ್ದು ಆ ಇಡೀ ಕುಟುಂಬನೇ ಸರ್ವನಾಶ ಮಾಡಿದಾಳೆ. ಅದಾದ್ಮೇಲೆ 1940ರಲ್ಲಿ ಕೇರಳದಲ್ಲಿ ಒಂದು ಮನೆಯಲ್ಲಿದ್ದು ಇಡೀ ಕುಟುಂಬನೇ ಒಂದು ಪ್ರಪಾತಕ್ಕೆ ತಳ್ಳಿ ನಾಶ ಮಾಡಿದಾಳೆ. ಇದೇ ತರ 1967, 70, 75, 78, 80ರಲ್ಲೂ ಕೂಡ ಏನಾದ್ರು ಒಂದು ಅನಾಹುತ ಮಾಡ್ತಾನೆ ಬಂದಿದ್ದಾಳೆ. ಹೀಗೆ ಏನಾದರೂ ಮಾಡೋದು ಮತ್ತೆ ಕಾಣೆಯಾಗೋದೆ ಅವಳ ಕೆಲಸ. 2025ರಲ್ಲಿ ಇವಳಿಗೆ ಇನ್ನೊಂದು ಮದುವೆ ಆಗುತ್ತೆ ಅಂತ ಕೂಡ ಇಲ್ಲಿ ಬರ್ದಿದೆ. ಇಲ್ಲಿ ಬರ್ದಿರೋ ಅಷ್ಟು ಘಟನೆಗಳು ನಡೀತಾ ಇವೆ. ಆದ್ರಿಂದ ಇವಳೇ ಅವಳು. ಅಲ್ಲ ಗುರುಗಳೇ, ಇವಳೇ ಅವಳು ಅಂತ ಹೇಗೆ ಹೇಳ್ತಿದ್ದೀರಾ ನೀವು? ಇದರಲ್ಲಿ ಬರ್ದಿರೋದೆಲ್ಲ ತಾಳೆ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೂ ತಾಳೆ ಹಾಕೋದು ಹೇಗೆ ಗುರುಗಳೇ? ಈ ದಿನಾಂಕದಲ್ಲಿ ಮುದ್ರಣ ಆಗಿರೋ ಎಲ್ಲ ದಿನಪತ್ರಿಕೆಗಳನ್ನು ತಗೊಂಡ್ ಬಾ. ಇದರಲ್ಲಿ ಬರ್ದಿರೋದು ಅಲ್ಲಿ ಕೂಡ ಬಂದಿರುತ್ತೆ. ಅದನ್ನ ಎರಡನ್ನು ತಾಳೆ ಹಾಕಿ ನೋಡೋಣ, ಅವಾಗ ಗೊತ್ತಾಗುತ್ತೆ. ಸರಿ ಸರಿ ಗುರುಗಳೇ.